ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಶೇಷಶಯನ ವಿಷ್ಣುವಿನ ಭಂಗಿ, ಇದು ದೊಡ್ಡ ವಿಜ್ಞಾನ. ನಮ್ಮ ಹಳೆಯ ಕಾಲದ ದೇವಸ್ಥಾನಗಳಲ್ಲಿ ದೇವರೆಲ್ಲ ಸುಮ್ಮನೆ ಕುಳಿತಿಲ್ಲ. ಅವರು ಕುಳಿತಿರುವ ಒಂದೊಂದು ಭಂಗಿಯ ಹಿಂದೆಯೂ ನಮ್ಮ ಹಿರಿಯರು ಒಂದು ಅರ್ಥ ಇಟ್ಟಿದ್ದಾರೆ. ಈ ಚಿತ್ರದಲ್ಲಿ ಮಹಾವಿಷ್ಣುವು ಹಾವು ಅಂದ್ರೆ ಶೇಷನಾಗ್ನ ಮೇಲೆ ಕುಳಿತಿರುವ ರೀತಿಯೇ ಒಂದು ಚಂದ. ಅದರ ಹಿಂದಿರುವ ವಿಷಯ ಇಲ್ಲಿದೆ ನೋಡಿ. 1. ರಾಜನಂತೆ ಕುಳಿತಿರುವ ಗತ್ತು ಅಂದ್ರೆ ಮಹಾರಾಜ ಭಂಗಿ. ವಿಷ್ಣು ಇಲ್ಲಿ ಆರಾಮವಾಗಿ ಕುಳಿತಿದ್ದಾನೆ. ಒಂದು ಕಾಲು ಮೇಲಿದೆ, ಇನ್ನೊಂದು ಕೆಳಗಿದೆ. ಇದಕ್ಕೆ ನಮ್ಮ ಜನಪದದಲ್ಲಿ ರಾಜಕಳೆ ಅಂತಾರೆ. ಏನು ಲಾಭ? ಹೀಗೆ ಕುಳಿತುಕೊಳ್ಳುವುದರಿಂದ ನಮ್ಮ ಬೆನ್ನುಮೂಳೆ ನೇರವಾಗಿರುತ್ತದೆ. ಹಳ್ಳಿಯಲ್ಲಿ ದೊಡ್ಡವರು ಅರಳಿಕಟ್ಟೆ ಮೇಲೆ ಅಥವಾ ಜಗುಲಿ ಮೇಲೆ ಕಾಲು ಹಾಕಿ ಗತ್ತಿನಿಂದ ಕುಳಿತು ಪಂಚಾಯಿತಿ ಮಾಡುವುದನ್ನು ನೀವು ನೋಡಿರಬಹುದು. ಇದು ಮನುಷ್ಯನಿಗೆ ಆತ್ಮವಿಶ್ವಾಸ ಕೊಡುತ್ತದೆ. ಈ ಭಂಗಿಯಲ್ಲಿ ಕುಳಿತರೆ ಮನಸ್ಸಿಗೆ ಭಯ ಆಗಲ್ಲ, ಬದಲಿಗೆ ತಾಳ್ಮೆ ಬರುತ್ತದೆ. 2. ಎಚ್ಚರವಾಗಿರುವ ಮನಸ್ಸು ಅಂದ್ರೆ ಹಾವಿನ ಹೆಡೆ. ವಿಷ್ಣುವಿನ ತಲೆ ಮೇಲೆ ಹಾವು ಹೆಡೆ ಬಿಚ್ಚಿ ನಿಂತಿದೆ. ಹಾವೆಂದರೆ ಅದು ಯಾವಾಗಲೂ ಎಚ್ಚರವಾಗಿರುತ್ತದೆ. ವಿಜ್ಞಾನ ಏನು ಹೇಳುತ್ತೆ? ನಾವು ಎಷ್ಟೇ ಆರಾಮವಾಗಿ ಕುಳಿತಿದ್ದರೂ ನಮ್ಮ ಸುತ್ತಮುತ್ತ ಏನು ನಡೆಯುತ್ತಿದೆ ಎನ್ನುವ ಎಚ್ಚರ ನಮಗಿರಬೇಕು. ಆ ಹಾವಿನ ಹೆಡೆ ನಮ್ಮ ಮೆದುಳು ಯಾವಾಗಲೂ ಚುರುಕಾಗಿರಬೇಕು ಎನ್ನುವುದನ್ನು ತೋರಿಸುತ್ತದೆ. ಮನೆಯ ಯಜಮಾನ ಹೇಗಿರಬೇಕು ಎಂಬುದಕ್ಕೆ ಇದೊಂದು ದೊಡ್ಡ ಉದಾಹರಣೆ. 3. ಉಸಿರಾಟ ಮತ್ತು ಆರೋಗ್ಯ. ವಿಷ್ಣುವು ಕೈಗಳನ್ನು ಎಲ್ಲಿಟ್ಟಿದ್ದಾನೆ ನೋಡಿ. ಈ ಭಂಗಿಯಲ್ಲಿ ಕುಳಿತಾಗ ನಮ್ಮ ಎದೆ ಮತ್ತು ಹೊಟ್ಟೆಯ ಭಾಗ ತೆರೆದಿರುತ್ತದೆ. ಗಾಳಿಯ ಸಂಚಾರ. ಹೀಗೆ ಕುಳಿತುಕೊಳ್ಳುವುದರಿಂದ ಶ್ವಾಸಕೋಶಕ್ಕೆ ಚೆನ್ನಾಗಿ ಗಾಳಿ ಹೋಗುತ್ತದೆ. ಹಳ್ಳಿಯ ಗಾಳಿಯಲ್ಲಿ ದೀರ್ಘವಾಗಿ ಉಸಿರಾಡಿದಾಗ ನಮಗೆ ಸಿಗುವ ನೆಮ್ಮದಿಯೇ ಬೇರೆ. ಈ ಶಿಲ್ಪವು ನಮಗೆ ಸರಿಯಾದ ರೀತಿಯಲ್ಲಿ ಕುಳಿತುಕೊಳ್ಳುವುದು ಹೇಗೆ ಎಂದು ಹೇಳಿಕೊಡುತ್ತದೆ. ಸೊಂಟ ನೋವು ಬಾರದಂತೆ ಇರಲು ಇದು ಸರಿಯಾದ ರೀತಿ. 4. ರಕ್ಷಣೆ ಕೊಡುವ ಕೈಗಳು. ಅವನ ಕೈಯಲ್ಲಿ ಶಂಖ ಮತ್ತು ಚಕ್ರಗಳಿವೆ. ಆದರೆ ಒಂದು ಕೈ ಕೆಳಕ್ಕೆ ಚಾಚಿದೆ. ನಂಬಿಕೆ ಮತ್ತು ಶಕ್ತಿ. ಬಲಗೈ ಭಯ ಬೇಡ ಎಂದು ಹೇಳುತ್ತಿದ್ದರೆ, ಎಡಗೈ ನಾವು ಮಾಡುತ್ತಿರುವ ಕೆಲಸದ ಮೇಲೆ ಗಮನ ಇರಲಿ ಎಂದು ಹೇಳುತ್ತದೆ. ಇದು ನಮ್ಮ ನರಮಂಡಲದ ಕೆಲಸವನ್ನು ಸರಿಯಾಗಿಡಲು ನೆರವಾಗುವ ಮುದ್ರೆಗಳಿದ್ದಂತೆ. 5. ಗಣಿತದ ಚಳಕ ಅಂದ್ರೆ ಅಚ್ಚುಕಟ್ಟುತನ. ಈ ಕಲ್ಲಿನ ವಿಗ್ರಹವನ್ನು ಕೆತ್ತಿದವರು ಅದಕ್ಕೆ ಸರಿಯಾದ ಅಳತೆ ಕೊಟ್ಟಿದ್ದಾರೆ. ಮುಖ ಎಷ್ಟು ಇರಬೇಕು, ತೋಳು ಎಷ್ಟು ದಪ್ಪ ಇರಬೇಕು ಎಂಬ ಅಳತೆ ಸರಿಯಾಗಿದ್ದರೆ ಮಾತ್ರ ನೋಡುವುದಕ್ಕೆ ಚಂದ ಕಾಣುತ್ತದೆ. ಕಣ್ಣಿಗೆ ತಂಪು ನೀಡುವ ಈ ಅಳತೆಯನ್ನೇ ವಿಜ್ಞಾನದಲ್ಲಿ ಸರಿಯಾದ ಅನುಪಾತ ಎನ್ನುತ್ತಾರೆ. ಸರಳವಾಗಿ ಹೇಳಬೇಕೆಂದರೆ, ಈ ಶಿಲ್ಪ ನಮಗೆ, ನೋಡು ಮಗನೇ, ನಿನ್ನ ಮನಸ್ಸು ಹಾವಿನಂತೆ ಚುರುಕಾಗಿರಲಿ, ಬೆನ್ನು ನೇರವಾಗಿರಲಿ, ಮಾತಿನಲ್ಲಿ ರಾಜನ ಕಳೆ ಇರಲಿ ಎಂದು ಹೇಳಿಕೊಡುತ್ತಿದೆ. ಇದು ನಮ್ಮ ಆರೋಗ್ಯ ಮತ್ತು ಬದುಕುವ ರೀತಿಗೆ ಬಹಳ ಹತ್ತಿರವಾಗಿದೆ. ಇವಿಷ್ಟು ಚಾಲುಕ್ಯೇಶ್ವರ ಸ್ವಾಮಿ ಕುಳಿತಿರುವ ಭಂಗಿಯ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನವಾಗಿತ್ತು. ಧನ್ಯವಾದಗಳು.